ರೈತ ದುಡಿದು ಕೊಡ್ತಾನೆ ಇವರಿಗೆ, ಹೊಟ್ಟೆಗೆ ಇವರು ಅನ್ನ ತಿಂತಾರೋ ಏನು ತಿಂತಾರೋ ಇದನ್ನು ಮತ್ತೆ ಪದೇ 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 ಕೇಳಬೇಕಾಗ್ತದೆ. ಅದಕ್ಕಾಗಿ ರೈತನನ್ನು ನೀವು ಗೌರವಯುತವಾಗಿ ಸರ್ಕಾರ, ಕಾರ್ಯಾಂಗ ವ್ಯವಸ್ಥೆ ಅಥವಾ ಈ ಮಾಫಿಯಾ ವ್ಯವಸ್ಥೆ ನಡ್ಕೋಬೇಕು. ಮತ್ತು ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳದೆ, ಅವ್ರಿಗೆ ಸಂಪೂರ್ಣವಾದಂಥ ನಿರ್ಬಂಧವನ್ನು ಹಾಕಬೇಕು, ಎಲ್ಲ ವ್ಯವಸ್ಥೆಗಳು ಬಂಧನ ಹಾಕಬೇಕು. ನಾನಿಲ್ಲಿ ಕೇಳ್ಕೊಳ್ಳೋದಂತಂದೆ ಅದು GT ಮಾಲೋ ಯಾವುದೋ ಮಾಲೋ ಅಂಥದ್ದನ್ನು ಸಂಪೂರ್ಣ ರೈತ ವ್ಯವಸ್ಥೆ ಬಹಿಷ್ಕಾರ ಹಾಕಬೇಕು ಅನ್ನುವಂಥದ್ದನ್ನು ನಾನಿಲ್ಲಿ ಆಗ್ರಹಿಸ್ತೇನೆ, ಕೇಳ್ಕೊತಾ ಇದ್ದೇನೆ. ಧನ್ಯವಾದ. ಅಣ್ಣ ಬಾರೆ ಅಣ್ಣ ಬಾ. ನೋಡಿ, ಇದು GT ಮಾಲ್ನ ಕಥೆ. ಆದರೆ ಹಿಂದೆ ಮೆಟ್ರೋದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಕೊಳಕು ಬಟ್ಟೆ ಹಾಕೊಂಡು ಬಂದಿದ್ದೀರಾ ಅನ್ನೋ ಕಾರಣಕ್ಕೆ ಬಿಟ್ಟಿರಲಿಲ್ಲ. ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವ್ರ ವಿರುದ್ಧವಾಗೂ ಒಂದಷ್ಟು ರೂಲ್ಸ್ ಇರಬೇಕು ಅನ್ಸುತ್ತೆ. ಅಂದ್ರೆ ಮಾಲ್ಗಳಲ್ಲಿ ಬಟ್ಟೆ ಹಾಕೊಂಡು ಬಂದಿದ್ದಾರೆ ಅನ್ನೋದನ್ನ ಗಮನಿಸಿದ್ರೆ ಸಾಕು. ಅಂದ್ರೆ ನೈತಿಕತೆ ಇದೆ, ನಾಗರಿಕರು ಅಂತ ಗಮನಿಸಿದ್ರೆ ಸಾಕು. ಅವ್ರು ಜೀನ್ಸ್ ಹಾಕೋ ಬಂದಿದ್ದಾರೋ, ಸ್ಕರ್ಟ್ ಹಾಕೋ ಬಂದಿದ್ದಾರೋ, ಪಂಚೆ ಹಾಕೊಂಡು ಬಂದಿದ್ದಾರೋ, ಇದನ್ನೆಲ್ಲ ನೋಡಿ ಇವರು ಒಳಗಡೆ ಬಿಡ್ತಾರೆ ಅಂತ ಮನಸ್ಸಿಗೆ ಬೇಜಾರಾಕತಿ. ಯಾಕಂದ್ರೆ ಇಡೀ ಜಗತ್ತಿಗೆನ ಎಲ್ಲರಿಗೂ ಊಟ ಮಾಡಕ್ಕೆ ಇವತ್ತ ಯಾವ ರಾಜ್ಯದ ಪ್ರಧಾನಮಂತ್ರಿ ಇರಲಿ, ಕೋರ್ಟ್ ಜಡ್ಜ್ ಇರಲಿ, ಎಲ್ಲರಿಗೂ ದುಡ್ದು ಅನ್ನ ಹಾಕಲಿಕ್ಕೆ ಒಬ್ಬ ರೈತ ಬೇಕು, ಊಟ ಮಾಡಲಿಕ್ಕೆ ಅನ್ನ ಬೇಕು. ಆದ್ರೆ ಒಂದು ಮಹಲ್ದಾಗ ಮತ್ತು ವಿಧಾನಸೌಧ ಒಳಗೆ ಎಲ್ಲಿ ಮಹತ್ವವಾದ ಇವತ್ತು ಅವರು ಕ್ವಾಲಿಟಿ ಮೇಂಟೈನ್ ಅದಾವು, ಅಲ್ಲಿ ಒಬ್ಬ ದೋತರ ಉಟ್ಕೊಂಡಿರ್ತಕ್ಕಂಥ ರೈತ ಒಳಗೆ ಹೋದ್ರೆ ಅವ್ರಿಗೆ ಅಪಮಾನ ಅಸಹ್ಯ ಆಕೈತಂದ್ರೆ ಇದು ಸರ್ಕಾರದ ನಿರ್ಲಕ್ಷ್ಯತನ. ಈ ರಾಜ್ಯದ ಮುಖ್ಯಮಂತ್ರಿ ಇವತ್ತು ನಿರ್ಧಾರ ಮಾಡ್ಬೇಕ, ವಿಧಾನಸೌಧಾಗೂ ರೈತರನ್ನ ಗೌರವದಿಂದ ಒಳಗೆ ಬಿಡಬೇಕು. ಇವತ್ತು ಮಹಲ್ದಾಗಿರ್ಲಿ ಎಲ್ಲೋ ಹೈಫೈ ಇವತ್ತೇನು VIP ಐತಿ, ಫಸ್ಟ್ ರೈತನ ಬಿಡಬೇಕು. ಇಲ್ಲ ಅಂತಂದ್ರೆ ಇವತ್ತಿಂದ್ರೆ ಅವರೆಲ್ಲ ಊಟ ಬಿಟ್ಟು ಬಿಡ್ಬೇಕು. ಊಟನ ಮಾಡಬಾರ್ದು, ಯಾರು ಏನು ತಿನ್ಬೇಕಪ್ಪ ಅನ್ನೋದು ಅವ್ರು ನಿರ್ಧಾರ ಮಾಡ್ಬೇಕ. ಊಟ ಏನಾದರೂ ಮಾಡ್ತಿದ್ರ ರೈತರನ್ನ ಗಂಭೀರವಾಗಿ ಗೌರವಿಸಿ ಒಳಗೆ ಬಿಡಲೇಬೇಕು ಅನ್ನೋವಂಥದ್ದನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕಾನೂನು ಜಾರಿಗೆ ಮಾಡ್ಬೇಕ. ಯಾಕಂತಂದ್ರೆ ಇದೇನು ಉಡಾಪಿ ಮಾಡತ್ತೀರಿ. ಮಹಲ್ದಾಗ ಇರ್ತಕ್ಕಂಥದ್ದೇನು ಬೇರೆ ಸಾಮಾನು ಅದಾವು, ನಾವು ದುಡ್ದಿರ್ತಕ್ಕಂಥ ಮಹಲ್ದಾಗ ಸಾಮಾನು ಅದಾವ. ನಾವ ಈ ಬಹುಸಂಖ್ಯಾತರು ಈ ದೇಶದಾಗ ಇರ್ತಕ್ಕಂಥ ಜನ ಇವತ್ತು ನಮ್ಮನ್ನ ಒಂದು ಕೇವಲ ದೃಷ್ಟಿ ಒಳಗೆ ಈ ಸಮಾಜ ನೋಡ್ತೈತೆ ಅಂದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಈ ರಾಜಕಾರಣ, ಅಧಿಕಾರಿ ವರ್ಗ ಮೊದಲು ಕಾನೂನನ್ನು ಜಾರಿಗೆ ಮಾಡಿ ಒಬ್ಬ ರೈತ ದೋತ್ರ ಉಟ್ಕೊಂಡ್ಬರ್ಲಿ, ಪಂಚೆ ಉಟ್ಕೊಂಡ್ಬರ್ಲಿ, ಪ್ಯಾಂಟ್ ಹಾಕೊಂಡ್ಬರ್ಲಿ, ಯಾರೋ ಜನಸಾಮಾನ್ಯರು ಬಂದರೆ ಗೌರವಿಸ್ತಕ್ಕಂಥದ್ದು VIP ಒಳಗೆ ಕೂಡ ಸರ್ಕಾರ ಒಂದು ಸರ್ಕ್ಯುಲೇಷನ್ ಹೊಡಿಸ್ಬೇಕಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿನ ಇದಕ್ಕೆ ಹೊಣೆಗಾರಿಕೆ, ರಾಜ್ಯದ ಮುಖ್ಯಮಂತ್ರಿನ ನಿರ್ಧಾರ ತಗೋಬೇಕಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಬ್ಬ ರೈತನಿಗೆ ಈ ರೀತಿ ಅವಮಾನ ಮೆಟ್ರೋದಲ್ಲಿ ಆಯ್ತು, ಇಲ್ಲಿ ನಿನ್ನೆ ಮಾಲ್ನಲ್ಲಿ ಆಗಿರ್ತಕ್ಕಂಥದ್ದು ಯಾವ ರೀತಿ ಕಾಣಿಸ್ತದೆ? ಇದನ್ನ ನಮಗೆಲ್ಲ ಬಹಳ ಒಂದು ಅಪಮಾನ ಅನಿಸ್ತದ. ಒಂದು ಬೆಳೆಯುವಂತ ಅನ್ನದಾತರಿಗೆ ಇವ್ರ ಅಪಮಾನ ಮಾಡ್ತಾರಂದ್ರ ಇವ್ರನ್ನ ಯಾರೇ ಇರ್ಲಿ, ಅಧಿಕಾರ ಇರ್ಲಿ, ಮಾಲಕ್ ಇರ್ಲಿ, ಅವ್ರನ್ನ ಏನ್ ಮಾಡ್ಬೇಕಂತಂದ್ರ ಅವ್ರನ್ನ ಜೈಲಿಗೆ ಇಡ್ಬೇಕು. ಇದು ಯಾಕಂತಂದ್ರ ಒಂದು ರೈತ ಕುಲಕ್ಕ ಅಪಮಾನ ಮಾಡ್ಯಾರ. ರೈತ ಕುಲನ ಅವರು ಒಂದು ಈ ರೀತಿ ಒಂದು ಹೀಯಾಳ್ಸ್ಯಾರ ಅಂತಂದ್ರ ಅನ್ನದ ಇಡೀ ವಿಶ್ವಕ್ಕನ ಬೆಳೆಯುವಂತ ಅನ್ನದಾತಂದ್ರ ಇವ್ರು ಮಾಡ್ಯಾರ ಅಂತಂದ್ರ ನಮ್ಗ ಇಡೀ ರೈತ ಕುಲಕ್ಕ, ರೈತ ಕುಟುಂಬಕ್ಕನ ಅಪಮಾನ ಆಗ್ಯದ. ಅದನ್ನ ಇಡೀ ಈ ಅಧಿಕಾರಿ ವರ್ಗ ಆಗ್ಲಿ, ಇವ್ರು ಯಾರೇ ಒಂದು ಹಣದಿಂದ ದರ್ಪದಿಂದ ಯಾರು ಮೆರ್ಲಿಕತ್ತಾರ ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತ ಈ ಸಂದರ್ಭದಲ್ಲಿ. ಸರ್, ರೈತ ಅಂದ್ರೆ ದೇಶದ ಅನ್ನದಾತ, ಸೊ ಅವನಿಗೆ ಇವತ್ತು ಅವಮಾನ ಆಗುತ್ತೆ ಸರ್. ಈಗ ಬ್ರಿಟಿಷರು ಬಿಟ್ಟು ಹೋದ್ರು ಸರ್, ಬ್ರಿಟಿಷರ್ನ ನಮ್ಮ ಭಾರತೀಯರು ಓಡಿಸಿದ್ರು ಸರ್. ಬಟ್ ಬ್ರಿಟಿಷರು ವಿಚಾರಧಾರಿ ಈ ಮಾಲ್ಗಳಿಂದ ಮುಖಾಂತರ ಮತ್ತೆ ವಾಪಸ್ ಎಲ್ಲೋ ನಮ್ಮ ಭಾರತ ದೇಶದಾಗ ಎಲ್ಲೇ ಬೆಳಗತ್ತೆ ಅಂತ ಹೇಳಿ ನಮಗೊಂದು ಏನೋ ಅನಿಸ್ತೈತೆ ಸರ್. ಯಾಕಂದ್ರೆ ದೇಶದ 2ನೇ ಪ್ರಧಾನಮಂತ್ರಿ ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಲ್ ಕೊಟ್ಟಿದ್ರು ಸರ್, ಏನಂತ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಅಂತ ಕಾಲ್ ಕೊಟ್ಟಾಗ ಆ ರೈತರು ಸರ್ ಆ ಮಾಲ್ನಾಗೂ ಏನ್ ಅವ್ರ ಕಸ್ಟಮರ್ಸ್ ಬರ್ತಾರೆ ಸರ್, ಅವ್ರಿಗೆ ತಿನ್ನಾಕ ಉಣ್ಣಾಕ ಏನ್ ಕೊಡ್ತಾರಲ್ಲ ಸರ್ ಇವರು, ಆ ರೈತರು ಬೆಳೆದಾಗನ ಇವ್ರು ಕೊಡ್ತಾರೆ ಸರ್. ಎಲ್ಲ ಈ ನಮ್ಮ ಭಾರತೀಯರು ಎಚ್ಚರಾಗಬೇಕು ಸರ್ ಇಂಥ ಮಾಲ್ಗಳಿಂದ ಸರ್. ಈ ನಮ್ಮ ಭಾರತೀಯರು ಎಚ್ಚರಾಗಿ ಇಂಥವ್ರನ್ನ ಸೋಷಿಯಲ್ ಬೈಕೌಟ್ ಮಾಡ್ಬೇಕು ಸರ್. ಅಂತ ಮಾಲ್ಗಳಿಗೆ ಯಾರು ರೈತರಿಗೆ ಮತ್ತು ಸೈನಿಕರಿಗೆ ಅಪಮಾನ ಮಾಡ್ತಾರೆ ಸರ್, ಅಂತ ಮಾಲ್ಗಳನ್ನ ಕಾಲು ಇಡಬಾರ್ದು ಅಂತ ಹೇಳಿ ನಮ್ಮ ಭಾರತೀಯರನ್ನ ಒಂದು ಡಿಸೈಡ್ ಮಾಡಿ ಅವ್ರ ಮೇಲೆ ಬೈಕೌಟ್ ಹಾಕುವಂತ ಕೆಲಸ ನಮ್ಮ ಭಾರತೀಯರು ಮಾಡ್ಬೇಕು ಸರ್ ಇವತ್ತು. ಯಾಕಂದ್ರೆ ಇಂಥ ಮಾಲ್ಗಳಿಂದ ನಮ್ಮ ರೈತರು ಸರ್, ಆ ರೈತರು ಅಂದ್ರೆ ಸಾಧ ತಿಳ್ಕೊಂಡ್ರು ಸರ್ ಇವರು. ಅವ್ರ ಕಡೆ ಎಕರೆ ಗಟ್ಲೆ ಸರ್, ಕೂರಿಗೆ ಗಟ್ಲೆ ಜಾಗ ಇರುತ್ತೆ ಸರ್. ಅಂತ ಮಾಲ್ಗಳನ್ನ ನಿಂತಲ್ಲೇ ಖರೀದಿ ಮಾಡುವಂತ ಕೆಪಾಸಿಟಿ ನಮ್ಮ ರೈತರನ್ನಾಗ ಐತೆ ಸರ್. ಅಂತ ರೈತರಿಗೆ ನೀವು ಬರೀ ಅವ್ರ ಡ್ರೆಸ್ಸಿಂಗ್ ನೋಡಿ, ಆ ಡ್ರೆಸ್ಗಳನ್ನ ನೋಡಿ ನೀವು ಹೊರಗೆ ಹಾಕ್ತೀರಂದ್ರೆ ಅಂದ್ರೆ ನಮ್ಮ ರೈತರನ್ನ ಅಪಮಾನ ಮಾಡ್ತೀರಂದ್ರೆ ನಿಮ್ದು ಏನ್ ಮಾನಸಿಕತೆ ಏನು, ನೀವು ಬರೇ ಸೂಟ್ ಬೂಟ್ ಹಾಕೊಂಡ್ ಬಂದ್ರೆ ಅಷ್ಟೇ ಬಿಡೋರೇನ. ಇಂಥ ಮಾಲ್ಗಳಿಗೆ ನಮ್ಮ ಭಾರತೀಯರನ್ನ ಒಂದು ಬೈಕೌಟ್ ಆಗ್ಬೇಕು ಸರ್. ಆ ಮಾಲ್ಗಳನ್ನ ಕಾಲ್ ಇಡಬಾರ್ದು ಸರ್. ಏನ್ ನಾವು ಅನ್ನದಾತರ ಏನ್ ಕೊಟ್ಟಿದ್ದಂತ ಊಟ ಏನ್ ಮಾಡ್ತೀವಿ ಸರ್, ಆ ಊಟದ ಋಣ ಏನಾರು ತೀರಿಸಬೇಕಂದ್ರೆ ಇಂಥ ಮಾಲ್ಗಳಿಗೆ ಎಲ್ಲರೂ ಬೈಕೌಟ್ ಮಾಡ್ಬೇಕು ಸರ್. ಈ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಸರ್. ಸರ್, ಮೆಟ್ರೋ ಆಯ್ತು, ಈಗ ಮಾಲ್ ಒಳಗೆ ಅನ್ನದಾತ ಪ್ರವೇಶ ಮಾಡೋಂಗಿಲ್ಲ. ದುರ್ದೈವ. ಯಾಕಂತಂದ್ರೆ
ನಗ್ನವಾಗಿ ಯಾರು ಶರೀರ ಪ್ರದರ್ಶನ ಮಾಡ್ತಾವ್ರೋ ಅಂಥವ್ರಿಗೆ ರಾಜಮರ್ಯಾದೆ. ಬೆವರನ್ನು ಸುರಿಸುವಂಥ ರೈತನಿಗೆ ಅಪಮಾನ. ಯಾಕಂತಂದ್ರೆ ಇದೊಂದು ದೊಡ್ಡ ರೋಗ ನಮ್ಮ ದೇಶಕ್ಕಂಥದ್ದು. ಯಾಕಂತಂದ್ರೆ 70% ಹೆಚ್ಚು ಈ ದೇಶದಲ್ಲಿ ರೈತ ಅನ್ನ ಕೊಡ್ತಾನೆ, ಉದ್ಯೋಗ ಕೊಡ್ತಾನೆ, ನಿಸರ್ಗವನ್ನು ಇಡ್ತಾನೆ. ಸರ್ಕಾರದ ಎಲ್ಲ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಧರಿಸುವವನು, ಪ್ರಜಾಪ್ರಭುತ್ವವನ್ನು ನಿರ್ಧರಿಸುವವನು ರೈತ ಇರಬೇಕಾದ್ರೆ ಈ ಸರ್ಕಾರಕ್ಕೆ ಅಥವಾ ಕಾರ್ಯಾಂಗ ಶಾಸಕಾಂಗ ವ್ಯವಸ್ಥೆಗೆ ಏನು ದಾಡಿ ಹಿಡ್ದೈತಿ, ಇವ್ರಿಗೆ ಯಾವ ರೋಗ ಹಿಡ್ದೈತಿ? ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ರೈತರಿಗೆ ಬಂದು ರೈತರನ್ನ ತಾತ್ಸಾರವಾಗಿ ನೋಡುವಂಥದ್ದು. ಇವರ ಮನಸ್ಥಿತಿಯನ್ನು ದಯಮಾಡಿ ಸರ್ಕಾರ ಬದಲಾವಣೆ ಮಾಡಬೇಕು. ಇಂಥ ಏನು ಅಪಮಾನ ಮಾಡುವಂಥ ಏನು ಸಂಘ ಸಂಸ್ಥೆಗಳೇನಿದಾರಲ್ಲ, ಅದು ಸರ್ಕಾರನು ರೈತರನ್ನು ಹೊರಗಿಡುವಂಥದ್ದು. ಅದಕ್ಕೆ ಕಠಿಣವಾದಂಥ ವ್ಯವಸ್ಥೆ ಆಗಬೇಕು. ಇಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಅಪಮಾನವನ್ನು ರೈತ ಎಂದೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅಪಮಾನ, ಅಪಚಾರ ಮತ್ತು ಇದು ಈ ವ್ಯವಸ್ಥೆಗೆ, ಈ ದೇಶಕ್ಕೆ ಮಾಡ್ತಿರುವಂಥ ದೊಡ್ಡ ಅಪಮಾನ ಅಂತ ತಿಳ್ಕೊತಾನೆ. ಇದನ್ನು ಸಹಿಸೋಕ್ಕಾಗೋದಿಲ್ಲ. ಇದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆ ಬಂದಿ ಹಾಕಿ ಅವನನ್ನಲ್ಲಿ ಒದ್ದೋಡ್ಬೇಕು. ಯಾವುದು GPನೋ ಯಾವುದಾದ್ರು ಮಾಲ್ ಇದೆಯಲ್ಲ ಅವರನ್ನು ಒದ್ದೋಡ್ಬೇಕು. ಇಲ್ಲಾಂದ್ರೆ ರೈತರು ಬರ್ತೇವೆ ನಾವು ಒದ್ದೋಡ್ಸಕ್ಕೆ. ಇದನ್ನು ತಿಳ್ಕೊಂಡಿರ್ಬೇಕು ಅಂತ ಹೇಳಿ ಇಲ್ಲಿ ಮುಂದೆ ಆಗ್ರಹಿಸ್ತೇನೆ. ಇದು ಏನಂದ್ರೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ರೈತರು ಈ ಅಪಮಾನ ಮಾಡಿದಂತ GT ಮಾಲ್ ವಿರುದ್ಧ ಒಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಚಿತ್ರದುರ್ಗದಿಂದ ರೈತ ಮುಖಂಡರಾಗಿರುವಂತಹ ಪಂಚಾಕ್ಷರಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ನಾವು ಫಾರ್ಮರ್ ಪ್ರೆಸಿಡೆಂಟ್ ಮೇಡಮ್ ಅವರೇ. TV5ಗೆ ಧನ್ಯವಾದಗಳು. ನೀತು ವೇಣು ಅವರಿಗೆ ಧನ್ಯವಾದಗಳು ಮೇಡಮ್. ಈ ರೀತಿ ಪಂಚೆ ಧೋರಣೆಗೆ ಏನ್ ಹೇಳ್ತೀರಾ ಸರ್? ಪಂಚೆ ಉಟ್ಕೊಂಡು ಬಂದ್ರೆ ಈ ಮೆಟ್ರೋದಲ್ಲಿ ಅವಕಾಶ ಇಲ್ಲ ಅಥವಾ ಮಾಲಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಸಂಸ್ಕೃತಿ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ನಮ್ದು. ಹೌದು ಮೇಡಮ್ ಅವರೇ, ಅವರಿಗೆ ಸಂಸ್ಕೃತಿ ಎಂಬುದು ಗೊತ್ತೇ ಇಲ್ಲ. ಈಗ ನನಗೊಂದು ಅನುಭವ ಆಗಿದ್ದು ಏನಂದ್ರೆ, ಬೆಂಗಳೂರಲ್ಲಿ ನಾನು ಮಾಲಿಗೆ ಹೋಗಿದ್ದೆ ಮೇಡಮ್ ಅವರೇ. ಮಾಲಿಗೆ ಹೋದಾಗ ಏನಾಯ್ತು, ನಾನು ಪಂಚೆಯಲ್ಲೇ ಬಂದಿದ್ದು ಮೇಡಮ್, ನಾನು ಫಾರ್ಮರ್ ಪ್ರೆಸಿಡೆಂಟ್. ಹಾಗಾಗಿ ನಾವೇನ್ ಮಾಡಿದ್ವಿ, ಅವಾಗಲೇ ಅವರಿಗೆ ಅರ್ಥ ಆಗ್ಬೇಕು ಮೇಡಮ್ ಅವರೇ. ಮಾಲ್ ಬಾಗ್ಲಾಕ್ಬಿಟ್ಟೆ ಮೇಡಮ್ ಅವರೇ. ಬಾಗ್ಲಾಕ್ಬಿಟ್ಟು ಪ್ರತಿಭಟನೆ ಅವಾಗಲೇ TV9 ಆಮೇಲೆ ಇವರಿಗೆ ನ್ಯೂಸ್ ಫಸ್ಟ್ ಅವರಿಗೆಲ್ಲ ಫೋನ್ ಮಾಡಿ ಸಂಪರ್ಕ ಮಾಡಿ ಅವ್ರನ್ನೆಲ್ಲ ಮೇಡಮ್ ಅವರೇ ಅವತ್ತೇ ಇಮಿಡಿಯೇಟ್ಲಿ, ಇವತ್ತಿನ ದಿನ ಇಲ್ಲಿ ನಾವು ಪಂಚೆ ಉಟ್ಕೊಂಡು ಕೆಲಸ ಮಾಡ್ತೀವಿ, ಗದ್ದೆ ಮಡಿಕೆ ಹೊಡೆದು ಇವರಿಗೆಲ್ಲ ಅನ್ನ ಅದನ್ನೆಲ್ಲ ಹಾಕ್ತೀವಿ. ನಾವು ದೇಶದ ದಣಿಗಳು ಮೇಡಮ್ ಅವರೇ, ನಾವು ರೈತರು. ದುಡ್ಡು ತಿನ್ನಲ್ಲ ಇವರು. ಇವರು ರೈತ ಫಸ್ಟ್ ದೇಶದ ಬೆನ್ನೆಲುಬು ಅಂದಾಗ ಇವರಿಗೆ ಗೌರವಿಸ್ಬೇಕು. ಬನ್ನಿ ಏನ್ ಬೇಕು ಅಂತ ಹೇಳಿ ಅವರಿಗೆ ಸೌಜನ್ಯದಿಂದ ಕರೆದು ಮಾತಾಡ್ಸ್ಬೇಕು ಮೇಡಮ್ ಅವರೇ. ಈಗ ನಮ್ಮ ಫಾದರ್, ನಮ್ಮ ಯಾರೋ ಇರ್ತಾರೆ, ಅವರು ಪ್ಯಾಂಟ್ ಹಾಕಲ್ಲ ಮೇಡಮ್ ಅವರೇ. ಪ್ಯಾಂಟ್ ಹಾಕಲ್ಲ, ಬರ್ಮಾಳ ನಿಕ್ಕರ್ ಹಾಕಲ್ಲ. ಇವರಿಗೆಲ್ಲ ನಿಕ್ಕರ್ ಹಾಕೊಂಡೇ ಬರಬೇಕು, ಪ್ಯಾಂಟ್ ಹಾಕೊಂಡೇ ಬರಬೇಕು ಅಂತ ಏನು ಇಲ್ಲ ಮೇಡಮ್ ಅವರೇ. ಇವತ್ತು ದೇಶ ಆಳಿರೋ ಪ್ರಧಾನಿಗಳು ಸಮೇತನು ಪಂಚೆ ಉಟ್ಕೊಂಡಿದ್ದಾರೆ ಮೇಡಮ್ ಅವರೇ. ಪಂಚೆಗೆ ಮೇನ್ ಗೌರವ. ಇವರು ದೇವಸ್ಥಾನಗಳಲ್ಲಿ ಕಟ್ಟು ಇವೆಲ್ಲ ಹಾಕೊಂಡು ಹೋಗ್ತಾರಲ್ಲ, ಇವ್ರ ಯಾರು ಆದೇಶ ಕೊಟ್ಟಾರೆ? ಯಾರು ಇವರಿಗೆ? ಮೊದಲು ಬೇಡ, ಆ ಮಾಲ್ ಬೇಡ ನಮಗೆ. ಅವನು ಆ ತರ ರೂಲ್ಸ್ ಮಾಡಿದಾಗ ಆ ಮಾಲಿಗೆ ಹೋಗೋದೇ ಬೇಡ. ರೈತರದ್ದು ಮೇಡಮ್ ಅವರೇ ಅಲ್ಲಿರೋದೆಲ್ಲ. ಮಾಲ್ನಲ್ಲಿ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಸಕ್ಕರೆ, ಪ್ರತಿ ಒಂದು ವಸ್ತುನ ಬೆಳೆಯಂತ ರೈತನಿಗೆ ಅವಮಾನ ಮಾಡಿದ್ದಾರೆ ಮೇಡಮ್ ಅವರೇ ಇವರು. ಇದನ್ನು ಸರ್ಕಾರ ಆಗ್ಲಿ ಯಾವುದೇ ಆಗ್ಲಿ ಎಚ್ಚೆತ್ತುಕೊಂಡು ಅವರು ಕ್ಷಮೆ ಯಾಚನೆ ಮಾಡಬೇಕು. ರೈತರಿಗೆ, ಅವ್ರಿಗೆ ಬಂದಿರೋರಿಗೆ ಯಾಚನೆ ಮಾಡಬೇಕು. ಇವತ್ತೇ ಈಗ ಈ ಕ್ಷಣದಲ್ಲಿ ನಾನೇನು ಅಲ್ಲಿ ಇದ್ದಿದ್ರೆ ಮೇಡಮ್ ಅವರೇ, ಈಗ ಚಿತ್ರದುರ್ಗ ನಂದು, ಅಲ್ಲಿಗೆ ಬಂದು ಪ್ರತಿಭಟನೆ ಮಾಡಿ ಡೋರ್ ಲಾಕ್ ಮಾಡಿಸ್ತಾ ಇದ್ದೆ ಮೇಡಮ್ ಅವರೇ. ಸುಮ್ಮನೆ ಪ್ರತಿಭಟನೆ ಮಾಡಿದ್ರೆ ಇವ್ರು ಕೇಳೋದಿಲ್ಲ ಮೇಡಮ್ ಅವರೇ. ಡೋರ್ ಲಾಕ್ ಆಗ್ಬೇಕದು. ಲಾಕ್ ಆದಾಗ ಅವ್ರು ಯಾರು ಸೂಪರ್ವೈಸರು, ಆ ಓನರು ಅವರೆಲ್ಲ ಬಂದು ಅಲ್ಲಿ ನಿಂತ್ಕೊಳ್ತಾ ಇದ್ರು ಮೇಡಮ್ ಅವರೇ. ಹೌದು. ಥ್ಯಾಂಕ್ ಯು ಪಂಚಾಕ್ಷರಿ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಹಲೋ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈ ರೀತಿ ಮಾಲ್ನಲ್ಲಿ ಪಂಚ ಹಾಕೊಂಡು ಬಂದ್ರೆ ಪ್ರವೇಶ ಇಲ್ಲ ಅಂತಾರೆ. ಆದ್ರೆ ಅಲ್ಲಿ ಸಿನಿಮಾ ನೋಡೋದಕ್ಕೆ ಹೋದ್ರಿ ಅಂತ ಅಂದ್ರೆ ತಿನ್ನೋದಕ್ಕೆ ಪಾಪ್ಕಾರ್ನ್ ಕೊಡ್ತಾರಲ್ಲ, ಅದನ್ನ ಬೆಳೆದಿರೋಂಥದ್ದು, ಜೋಳ ಬೆಳೆದಿರೋದು ರೈತನೇ. ಅಥವಾ ಬರ್ಗರು, ಪಿಜ್ಜಾ ಕೊಡ್ತಾರಲ್ಲ, ಅದರಲ್ಲಿರೋ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಯಾವುದೇ ಹಿಟ್ಟಿದ್ರೂ ಅದು ರೈತನೇ ಬೆಳೆದಿರೋದು. ಅದ್ರ ಬಗ್ಗೆ ಯಾಕೆ ಇವರಿಗೆ ಮನವರಿಕೆ ಆಗ್ತಾ ಇಲ್ಲ ಅಂತ. ಮೇಡಮ್ ಅವರೇ, ಹಲೋ, ಕೇಳಿಸ್ತಾ ಇದೆ, ಹೇಳಿ ಸರ್. ಶಿವಕುಮಾರ್ ಅಂತ ಹೇಳಿ ಕೊಪ್ಪಳ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೆ ಮೇಡಮ್ ಅವರೇ. ಸರ್ ಹೇಳಿ. ಏನೇ ಇಲ್ಲ, ಈ ಮಾಲಿಕೆ ಏನೋ ಮಾಲ್ ಮಾಡಿ ಇದೇನೇ ಇಲ್ಲ ಮೇಡಮ್ ಅವರೇ. ಇವರು ಒಟ್ಟಿಗೆ ಅನ್ನ ತಿಂತಾ ಇಲ್ಲ ಇವರು. ಯಾಕಂದ್ರೆ ರೈತನಿಗೆ ಒಂದು ಒಳ್ಳೆಯ ಒಂದು ಸಿನಿಮಾ ನೋಡಕ್ ಹೋಗ್ತಾ ಇಲ್ಲ ಅಂದ್ರೆ, ಒಂದು ಯಾವ್ದೋ ಸಿನಿಮಾ ಮಾಡಿದ್ರಲ್ಲ ಅಂಬರೀಷ್ ವಿಷ್ಣುವರ್ಧನ್ ಅವರು ಒಂದು ಕಾರ್ ಖರೀದಿ ಮಾಡಕ್ ಹೋದಾಗ ಈ ತರ ಒಂದು ಅವಮಾನ ಮಾಡೋ ರೈತರಿಗೆ ಒಂದು ದೊಡ್ಡ ಅವಮಾನ ಮೇಡಮ್ ಇದು. ಹಂಗಾಗಿ ಆ ಮಾಲೀಕನ ಏನ್ ಮಾಡ್ಬೇಕೆ ಅಂದ್ರೆ, ರೈತನ ಜೊತೆಗೇನೆ ಆ ಮಾಲೀಕಿಗೂ ಕೂಡ ಪಂಚೆ ತೊಡಿಸಿ ರೈತನ ಸಂಸ್ಕೃತಿಯನ್ನು ಕಲಿಸ್ಬೇಕು ಮೇಡಮ್ ಅವರೇ. ರೈತನ ಸಂಸ್ಕೃತಿ ಏನೆಂಬುದು ಅದು ಗೊತ್ತಾಗಬೇಕಂದ್ರೆ ಆ ಮಾಲೀಕನೇ ರೈತನ ಪಂಚಾಯತ್ ತೋರಿಸಿ ಆ ಮಾಲೀಕ ಒಳಗಡೆನೆ ಬಿಡಂಗೆ
ಮಾಡ್ತಾ ಒಂದು ಮಾಲೀಕನ ಕರೆಸಿ ಇದು ರೈತರಿಗೆ ಒಳ್ಳೆ ಅವಮಾನ ಮಾಡಬಾರ್ದು ಅಂತೇಳಿ ಆ ಮಾಲೀಕನನ್ನೇ ಪಂಚ ತೊಡಸಂತ ಕಾರ್ಯಕ್ರಮ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೈಲಿಂದ ಆಗ್ಬೇಕು ಮಾಡಬಹುದು. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, TV5 ಜೊತೆ ಮಾತಾಡಿದ್ಕೆ.